ಅಮಿಗೋಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಂದ್ರೆ ಇಟ್ಸ್ ನಾಟ್ ಅ ಮೂಢನಂಬಿಕೆ, ಬಟ್ ತುಂಬಾ ಜನ ಹೇಳ್ತಿರ್ತಾರಲ್ಲ, ಆಗಿನ ಕಾಲದಲ್ಲೆಲ್ಲ ಬರೀ ಬೇವಿನ ಕಡ್ಡಿಲ್ ಅಲ್ಲಿ ಉಜ್ಜೆ ಅವರಲ್ಲ, ಅಲ್ಲೆಲ್ಲ ಸ್ಟ್ರಾಂಗ್ ಇತ್ತು, ಎಷ್ಟು ಗಟ್ಟಿ ಪದಾರ್ಥ ಕಚ್ತಿದ್ರು, ಏನು ಆಗ್ತಿರ್ಲಿಲ್ಲ ಎಷ್ಟು ವಯಸ್ಸಾದ್ರು ಅಂತ. ಟ್ರೂ. ಈಗಿನ ಕಾಲದಲ್ಲಿ ನಾವ್ ಅದ್ ನೀಮ್ ಕಡ್ಡಿನ ಫಾಲೋ ಮಾಡಕ್ ಆಗಲ್ಲ. ಬಿಕಾಸ್ ಇವಾಗಿರೋ ಡಯಟ್ ಬೇರೆ, ಅವಾಗಿದ್ದ ಡಯಟ್ ಬೇರೆ. ಅವಾಗೆಲ್ಲ ಬರೀ 3 ಹೊತ್ತಷ್ಟೇ ಊಟ ಮಾಡ್ತಿದ್ರು. ಅವಾಗ ಒಂದ್ ಸ್ನಾಕ್ ಅಂತ ಒಂದ್ ಪದಾನೇ ಇರ್ಲಿಲ್ಲ. ಬಟ್ ಇವಾಗ ಊಟಕ್ಕಿಂತ ಮುಂಚೆ ಸ್ನಾಕ್, ಊಟ ಆದ್ಮೇಲೆ ಸ್ನಾಕ್, ಊಟ ಮಧ್ಯದಲ್ಲಿ ಸ್ನಾಕ್ ಆಬ್ವಿಯಸ್ಲಿ. ಮತ್ತೆ ಆಗಿನ ಕಾಲದಲ್ಲಿ ಇದ್ದಿದ್ ಎರಡೇ ಡ್ರಿಂಕ್, ವಾಟರ್ ಅಂಡ್ ಬಟರ್ ಮಿಲ್ಕ್. ಬಟ್ ಇವಾಗ ಎಷ್ಟು ಸಾಫ್ಟ್ ಡ್ರಿಂಕ್ಸ್ ಬಂದಿದೆ, ಎಷ್ಟು ಶುಗರಿ, ಎಷ್ಟು ಫ್ರೂಟ್ ಜ್ಯೂಸಸ್ ವಿಚ್ ಆಲ್ ಇಸ್ ಫಿಲ್ಡ್ ವಿತ್ ಶುಗರ್. ಸೊ ಯಾ. ಮತ್ತೆ ಆಗಿನ ಕಾಲದಲ್ಲೆಲ್ಲ ತುಂಬಾ ಊಟ ಗಟ್ಟಿ ಇರ್ತಿತ್ತು. ಸೊ ಅವರು ಜಗದಿ ಚೆನ್ನಾಗಿ ಬೈಟ್ ಮಾಡಿ ತಿಂತಿದ್ರು, ವಿಚ್ ವಿಲ್ ಇನ್ಕ್ರೀಸ್ ದ ಸಲೈವಾ. ಮತ್ತೆ ಸಲೈವಾನೇ ಸೆಲ್ಫ್ ಕ್ಲೆನ್ಸಿಂಗ್ ಪ್ರಾಪರ್ಟಿ ಇರೋದ್ರಿಂದ ಅದೇ ಕ್ಲೀನ್ ಮಾಡ್ಕೊಂತಿತ್ತು. ಬಟ್ ನಾವ್ ಇವಾಗ ತಿಂತಿರೋ ಊಟ ಎಲ್ಲ ತುಂಬಾ ಸಾಫ್ಟ್ ಊಟ, ಅದು ಬಿಟ್ರೇನೆ ಅದು ಒಳಗೆ ಹೋಗುತ್ತೆ. ಸೊ ದೇರ್ ಇಸ್ ನೋ ಸಲೈವಾ ಅಕ್ಯುಮುಲೇಷನ್. ಸೊ there will be no self cleansing happening to us. So we need proper brushing. ಆಮೇಲೆ ಅವರೆಲ್ಲ ತುಂಬಾ ನ್ಯೂಟ್ರಿಷನಲ್ ಫುಡ್ಸ್ ತಿಂತಿದ್ರು, ವಿಚ್ ಇಸ್ ರಿಚ್ ಆಫ್ ವೈಟಮಿನ್, ಮಿನರಲ್ಸ್ ಅಂಡ್ ಆಲ್. ನಾವ್ ತಿಂತಿರೋದೆಲ್ಲ ಬರ್ಗರ್, ಪಿಜ್ಜಾ, ವಿಚ್ ಇಸ್ ರಿಚ್ ಇನ್ ಟೇಸ್ಟ್, ರಿಚ್ ಇನ್ ಚೀಸಿನೆಸ್. ಸೊ ಯಾ. ಸೊ ಇಫ್ ಯು ಟೆಲ್ ನಮಗೂ ಈ ಕಾಲದಲ್ಲೂ ನಾವು ಬರೀ ನೀಮ್ ಬ್ರಷಿಂಗ್ ಮಾತ್ರ ಮಾಡ್ಕೊಂಡ್ರೆ ಸಾಕ ಅಂತ, ನೋ. ವಿ ನೀಡ್ ಪ್ರಾಪರ್ ಬ್ರಷಿಂಗ್, ವಿ ನೀಡ್ ಟ್ವೈಸ್ ಬ್ರಷಿಂಗ್, ದಟ್ ಟು ವಿ ನೀಡ್ ಪೇಸ್ಟ್, ಬಿಕಾಸ್ ವಿ ಆರ್ ಫುಲ್ ಆಫ್ ಕ್ಯಾವಿಟೀಸ್. ಪೇಸ್ಟ್ ಅಲ್ಲಿ ಫ್ಲೂರೈಡ್ ಅಂತ ಒಂದು ಇದಿದೆ, ವಿಚ್ ವಿಲ್ ಕಡಿಮೆ ಆರ್ ಕ್ಯಾವಿಟೀಸ್. ಮತ್ತೆ ನಮ್ ಅಲ್ಲಿನ ಸಂದಿಯಲ್ಲೂ ಕ್ಲೀನ್ ಮಾಡಕ್ಕೆ ನಮ್ಗೆ ಬ್ರಷ್ ಬೇಕು. ಸೊ ಯಾ, ಹೋಪ್ಫುಲಿ ಒಂದು ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಹೇಳಿದೆ ಅನ್ಸುತ್ತೆ. Bye bye, Chigo, Ichi. So boring topic, I know. Bye.